ಏಷ್ಯಾದಲ್ಲೇ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆ ಇರೋದು ನಮ್ಮ ಕರ್ನಾಟಕದ ಈ ಒಂದು ಜಿಲ್ಲೆಯಲ್ಲೇ. ಇದು ಡೇ 17 ಆಫ್ ಕರ್ನಾಟಕ ಜರ್ನಿ. ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ರೇಷ್ಮೆ ನಾಡು ರಾಮನಗರ, ಇಂದಿನ ಬೆಂಗಳೂರು ದಕ್ಷಿಣ. ರಾಮನಗರನ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಕ್ಲೋಸ್ಪೇಟ್ ಎಂದು ಕರೆಯುತ್ತಿದ್ದರು. ನಂತರ 1956ರಲ್ಲಿ ರಾಮನಗರ ಎಂದು ಮರುನಾಮಕರಣ ಮಾಡಲಾಯಿತು. ಆದರೆ ಈಗ ಬೆಂಗಳೂರು ಸೌತ್ ಅಂತ ಮತ್ತೆ ಮರುನಾಮಕರಣ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸುತ್ತಳತೆ ಅಂದಾಜು 3556 ಸ್ಕ್ವೇರ್ ಕಿಲೋಮೀಟರ್. ಈ ಜಿಲ್ಲೆಯ ತಲಾ ಆದಾಯ 2,50,000 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 69%. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಟ್ಟು 5 ತಾಲೂಕುಗಳಿವೆ: ಮಾಗಡಿ, ರಾಮನಗರ, ಚನ್ನಪಟ್ಟಣ, ಕನಕಪುರ ಹಾಗೂ ಕೊನೆಯದಾಗಿ ಹಾರೋಹಳ್ಳಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪ್ರಮುಖ ಸ್ಥಳಗಳು: ಶ್ರೀ ಕಬ್ಬಾಳಮ್ಮ ದೇವಿ ಟೆಂಪಲ್, ರಾಮದೇವರ ಬೆಟ್ಟ, ಸವಣದುರ್ಗ, ಜನಪದ ಲೋಕ, ಮೇಕೆದಾಟು ಹಾಗೂ ಕೊನೆಯದಾಗಿ ವಂಡರ್ಲಾ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ರಾಮನಗರದ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಏಷ್ಯಾಗೆ ಅತಿ ದೊಡ್ಡ ರೇಷ್ಮೆ ಮಾರುಕಟ್ಟೆ. ಮತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸವಣದುರ್ಗ ಬೆಟ್ಟ ಏಷ್ಯಾದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟಗಳಲ್ಲಿ ಒಂದಾಗಿದೆ. ಮತ್ತೆ ಬಂಡೆ ಹತ್ತುವ ನೆಚ್ಚಿನ ತಾಣವಾಗಿದೆ. ಹಾಗೂ ಬಿಡದಿ ಈ ಜಿಲ್ಲೆಯ ಪ್ರಮುಖ ಕೈಗಾರಿಕಾ ಕೇಂದ್ರವಾಗಿದ್ದು ಅಂದಾಜು 250ಕ್ಕೂ ಹೆಚ್ಚು ಕಂಪನಿಗಳನ್ನು ಹೊಂದಿದೆ. ಹಾಗೂ ಕೊನೆಯದಾಗಿ ಈ ಜಿಲ್ಲೆಯ ಚನ್ನಪಟ್ಟಣದ ಮರದ ಗೊಂಬೆ ಮತ್ತು ಆಟಿಕೆಗಳು ವರ್ಲ್ಡ್ ಫೇಮಸ್ ಆಗಿದ್ದು ಇದಕ್ಕೆ GI ಟ್ಯಾಗ್ ಕೂಡ ಸಿಕ್ಕಿದೆ. ರಾಮನಗರನ ಬೆಂಗಳೂರು ದಕ್ಷಿಣ ಎಂದು ಚೇಂಜ್ ಮಾಡಿದ್ದು ಸರಿಯಾದ ನಿರ್ಧಾರನ ಅಥವಾ ತಪ್ಪಾದ ನಿರ್ಧಾರನ ಎಂದು ಕಮೆಂಟ್ ಮಾಡಿ. ನೀವೇನಾದ್ರೂ ಬೆಂಗಳೂರು ದಕ್ಷಿಣ ಜಿಲ್ಲೆಯವರಾಗಿದ್ರೆ ಈ ರೀಲ್ನ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ.